ಆಫ್ ಮಾಡಿ ಅಲೋ ಇಲ್ಲ ಏನೋ ಇದು ಆಫ್ ಇದೆ, ಅದು ಆಫ್ ಮಾಡಿ ಆಫ್ ಇದೆ, ಲೈಟ್ ಬರುತ್ತಲ್ಲ ಆನ್ ಇದ್ರೆ. ವಿಡಿಯೋ ರೆಕಾರ್ಡ್ ಇದ್ರೆ ಕ್ಲೋಸ್ ಮಾಡಿ ರೆಕಾರ್ಡ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ರೆಕಾರ್ಡಿಂಗ್ ಆಗುವಂಥ ಒಂದು ಲೈಟ್ ಏನಿದೆ ಆ ಲೈಟ್ನೇ ಆಫ್ ಮಾಡಿದ್ದೀರಿ ನಾವು. ಶೋರೂಮಲ್ಲಿ ಹೆಂಗೆ ಆಟ ಆಡಿಸ್ಬೇಕು, ಹೆಂಗೆ ಗುಲ್ಕನ್ ತಿನ್ಸ್ಬೇಕು ಅನ್ನೋದು ನಾನು ಚೆನ್ನಾಗಿ ನೋಡಿ. ಯಾರ್ಯಾರೆಲ್ಲ ಫಸ್ಟ್ ಸರ್ವಿಸ್ ಬಿಡ್ಬೇಕು ಅಂದ್ಕೊಂಡಿದ್ದೀರಾ ಓಲಾ S1 Pro ಸ್ವಲ್ಪ ವೆಯ್ಟ್ ಮಾಡಿ. ಸೊ ಬಜೆಟ್ ಎಷ್ಟಾಗುತ್ತೆ, ಎಷ್ಟು ಕಾಸ್ಟಿಂಗ್ ಬೀಳುತ್ತೆ, ಇದರಲ್ಲಿ ಏನು ಚೇಂಜ್ ಮಾಡ್ತಾರೆ, ನಾವು ಕಟ್ಟೋ ಟ್ಯಾಕ್ಸು ಹಿಂಗಿದೆ. ನಾವು ಕಟ್ಟೋ ಟ್ಯಾಕ್ಸ್ನ ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಏನೋ ಪ್ರೆಗ್ನೆಂಟ್ ಇರೋ ಹುಡುಗಿ ಈ ರೋಡಲ್ಲಿ ಹೋಗ್ಬಿಟ್ರೆ ಹಂಗೆ ಡೆಲಿವರಿ ಆಗಿಬಿಡುತ್ತೆ, ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ. ನಮ್ಮ ಜಿಗಣಿ ರೋಡಿಗೆ ಬನ್ನಿ. ಹಲೋ, ಹಾಯ್ ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾನಿವತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾಯಿದ್ದೀನಿ. ಏನಕ್ಕಂದರೆ ಸೊ ನನ್ನ ಓಲಾ S1 Pro ಲೇಟೆಸ್ಟ್ ಜನ್ರೇಷನ್ ಇರುವಂಥ ವೆಹಿಕಲ್ನ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು. ಇನ್ನೊಂದು ಇದರಲ್ಲಿ ಮೇಜರ್ ಒಂದು ಇಶ್ಯೂ ಒಂದಿದೆ ನನಗೆ. ಸೊ ಏನಂದರೆ 2,500 ಕಿಲೋಮೀಟ್ರ್ ಓಡಿದೆ. ಬ್ರೇಕ್ ಪ್ಯಾಡ್ ಕಂಪ್ಲೀಟ್, ರೇರ್ ಬ್ರೇಕ್ ಪ್ಯಾಡ್ ಕಂಪ್ಲೀಟ್ಲಿ ಹೋಗಿದೆ. 2,500 ಕಿಲೋಮೀಟ್ರಿಗೆ ಹೋಗುತ್ತೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ಸೊ ಏನಕ್ಕಂದರೆ ನಾವು ಅದೇ ಥರ ವೆಹಿಕಲ್ಸ್ ಯೂಸ್ ಮಾಡೋದ್ರಿಂದ ನಾವು ಇದೇ ಫಸ್ಟ್ ವೆಹಿಕಲ್ ಏನು ಡಿಸ್ಕ್ ಬ್ರೇಕರ್ ಇರೋವಂಥ ಒಂದು ವೆಹಿಕಲ್ ಅಲ್ಲ. ಸೊ ನನ್ನ ಹತ್ರ ಆಲ್ರೆಡಿ ಎರಡು ವೆಹಿಕಲ್ ಇದೆ ಡಿಸ್ಕ್ ಬ್ರೇಕ್ ಇರೋವಂಥದ್ದು. ಅದರಲ್ಲಿ ಇವತ್ತಿಗೂ ಕೂಡ ನಾನು ಚೇಂಜ್ ಮಾಡಿಸಿ ಆಲ್ಮೋಸ್ಟ್ ಒಂದು 1.5 ಇಯರ್ ಮೇಲೆ ಆಗಿದೆ. ಬ್ರೇಕ್ ಪ್ಯಾಡ್ಸು ಇವಾಗೂ ಚೆನ್ನಾಗಿದೆ. ಇದರಲ್ಲಿ ನಮಗೆ ಯಾಕೆ ಈ ಥರ ಆಯಿತು ಅನ್ನೋದು ನನಗಂತೂ ಗೊತ್ತಿಲ್ಲ. ಇಷ್ಟೇನಾ ಇದ್ರ ಲೈಫು ಬ್ರೇಕ್ ಪ್ಯಾಡ್ದು ಅನ್ನೋದು ನನಗಂತೂ ಐಡಿಯಾ ಇಲ್ಲ. ಸೊ ಅವ್ರಿಗೆ ಕೇಳಬೇಕು, ಒಂದು ರೆಗ್ಯುಲರಾಗಿ ಬ್ರೇಕ್ ಪ್ಯಾಡ್ ಎಷ್ಟು ವರ್ಷ ಬರುತ್ತೆ ಅಂತ. ಸೊ ನಾನು ಇದರಲ್ಲಿ ಒಂದು ಇಶ್ಯೂ ಏನು ಹೈಲೈಟ್ ಅಂದರೆ ನನಗೆ ಬ್ರೇಕ್ ಪ್ಯಾಡ್ ಹೋಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಸೊ ಇದರಲ್ಲಿ ಆಲ್ಮೋಸ್ಟ್ ಬ್ರೇಕ್ ಪ್ಯಾಡು ಸ್ವಲ್ಪ ಸ್ಟ್ರೈಟಾಗಿ ಇಲ್ದಿರ ಸ್ವಲ್ಪ ಕ್ರಾಸ್ ಆಗಿದೆ. ಸೊ ನೆಕ್ಸ್ಟು ನಾವು ಮಳೆ ಬಿದ್ದಾಗ ನೀರು ಡೈರೆಕ್ಟಾಗಿ ಅದ್ರ ಒಳಗೆ ಹೋದಾಗ ಸೊ ಆ ಮಣ್ಣಿರುತ್ತಲ್ಲ, ಆ ಮಣ್ಣಿಂದ ಏನಾದರೂ ರಬ್ಬಾಗಿ ಬ್ರೇಕ್ ಪ್ಯಾಡ್ಸ್ ಹೋಗಿದೆಯಾ ಅನ್ನೋದು ನನಗೆ ಒಂದು ಚಿಕ್ಕ ಡೌಟ್ ಇದೆ. ಅದನ್ನು ಅವ್ರಿಗೆ ಕೇಳ್ತೀನಿ. ಸೊ ಇದು ಮಳೆ ನೀರಿಂದ ಹಿಂಗಾಗಿರೋದಾ ಅಂತ. ಸೊ ಅವ್ರು ಇವಾಗ ಅವ್ರ ವೆಹಿಕಲ್ ಸೇವ್ ಮಾಡ್ಕೊಬೇಕಂದ್ರೆ ಅವರು ಅದನ್ನೇ ಹೌದು ಸಾರ್ ಅಂತ ಹೇಳ್ಬಹುದೇನೋ, ಇಲ್ಲಾಂದರೆ ಆ್ಯಕ್ಚುಯಲ್ ರೀಸನ್ನು ಹೇಳ್ಬೋದು. ನೋಡೋಣ. ಇನ್ನೊಂದು ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. 21ಗೆ ಅಪಾಯಿಂಟ್ಮೆಂಟ್ ತೋರಿಸ್ತದೆ ಆನ್ಲೈನಲ್ಲಿ. ನಾನು ಕೇಳಿದೆ. ಸೊ ನನಗೆ ಈ ಥರ ವೆಹಿಕಲೇ ಇಶ್ಯೂ ಇದೆ ಸರ್. ನಾನು ಇವಾಗ ಇದನ್ನು 21ವರೆಗೂ ಏನು ಮಾಡಲಿ ಮನೇಲಿ ಇಟ್ಕೊಂಡು? ವೆಹಿಕಲ್ ಅಂದರೆ ಓಡಿಸ್ತಿರಲ್ವ ನೀವು. ಈ ಥರ ಕೊಟ್ಟಿರೋ ಡೇಟ್ಗೆ ನೀವು ಬರಬೇಕು ಹಂಗೆ ಹಿಂಗೆ ಅಂತಿದ್ರೆ ಮತ್ತು ನಾವು ನಿಮ್ಮ ವೆಹಿಕಲ್ ತೊಗೊಂಡು ಏನು ಪ್ರಯೋಜನ ಅಂತ ಅಲ್ಲಿ ಶೋರೂಮಲ್ಲಿ ಕ್ವಶನ್ ಮಾಡಿದ್ದಕ್ಕೆ ಸೊ ಅವ್ರು ಸರ್ ಓಕೆ ಒಂದು ಕೆಲಸ ಮಾಡಿ, ನೀವು ನಾಳೆ ಎತ್ಕೊಂಬನ್ನಿ ವೆಹಿಕಲ್ನ, ನಾನು ನಿಮಗೆ ಹೇಳ್ತೀನಿ, ನಮ್ಮ ಟೆಕ್ನಿಷಿಯನ್ ಏನಾದರೂ ಚೇಂಜ್ ಮಾಡಿಕೊಡ್ತಾರೆ ಅಂದರೆ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಅವ್ರು ಬೇರೆ ಕಡೆ ಅಡ್ರೆಸ್ ಕೊಡ್ತಾರೆ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಅವರು. ಸೊ ಅದಕ್ಕೆ ನಾನು ಏನು ಅಂದ್ಕೊಂಡೆ, ಇಲ್ಲಿ ನನ್ನ ಮಕ್ಕಳು, ಅದಕ್ಕೆ ನಾನೇನು ಅಂದ್ಕೊಂಡೆ, ಸೊ ಯಾಕೆ ಒಂದು ಟ್ರೈ ಮಾಡಬಾರ್ದು? ಇವಾಗ 21ಗೆ ನಮ್ಮ ಮನೇಲಿ ಈ ಥರ ಒಂದು ವೆಹಿಕಲ್ ಇದೊಂದೇ ಇರೋದು. ಸೊ ಸ್ಕೂಟಿ ನಮಗೆ ನೀಡು ತುಂಬ ಇದೆ ವೆಹಿಕಲ್ಲು, ಇದು ಅದು ತರೋವಂಥದ್ದು ಏನಾದರೂ ಒಂದು ಮನೇಲಿ ಇದು ಕೆಲಸ ಇದ್ದೇ ಇರುತ್ತೆ. ಸೊ ನಾನು ಮೇಯ್ನು ಇವಾಗ ಒಂದು ಪರ್ಟಿಕ್ಯುಲರ್ ರೀಸನ್ನಿಂದನೇ ಬಿಡ್ತಾಯಿದ್ದೀನಿ. ಇವಾಗ ಯಾರ್ಯಾರೆಲ್ಲ ಫಸ್ಟ್ ಸರ್ವಿಸ್ ಬಿಡ್ಬೇಕು ಅಂದ್ಕೊಂಡಿದ್ದೀರಾ ಓಲಾ S1 Pro ಸ್ವಲ್ಪ ವೆಯ್ಟ್ ಮಾಡಿ. ಸೊ ಬಜೆಟ್ ಎಷ್ಟಾಗುತ್ತೆ, ಎಷ್ಟು ಕಾಸ್ಟಿಂಗ್ ಬೀಳುತ್ತೆ, ಇದರಲ್ಲಿ ಏನು ಚೇಂಜ್ ಮಾಡ್ತಾರೆ ಅನ್ನೋದು ತುಂಬ ಜನಕ್ಕೆ ಐಡಿಯಾ ಇರೋಲ್ಲ. ಒಂದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಸರ್ವಿಸ್ ಅಂದರೆ ಏನು ಅನ್ನೋದೇ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಅದನ್ನು ನಾನು ನಿಮಗೆ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಎಷ್ಟು ಕಾಸ್ಟಿಂಗ್ ಬೀಳುತ್ತೆ, ಏನು ಸರ್ವಿಸ್ ಮಾಡ್ತಾರೆ ಇವರು, ಏನೇನೆಲ್ಲ ಚೇಂಜ್ ಮಾಡ್ತಾರೆ. ಅಡಿಷ್ನಲ್ಲು ಇವಾಗ ನಾನು ಬ್ರೇಕ್ ಪ್ಯಾಡ್ಸ್ ಹೇಳಿದ್ದೀನಿ, ನನ್ನ ಫ್ರೆಂಟು ಕೂಡ ಚೇಂಜ್ ಮಾಡಿಸ್ಕೊತೀನಿ. ಮತ್ತೆ ಇನ್ನು ಸ್ವಲ್ಪ ದಿನಕ್ಕೆ ಮತ್ತೆ ಫ್ರೆಂಟ್ ಹೋದರೆ ಮತ್ತೆ ಯಾರು ಬರ್ತಾರೆ ಇವ್ರ ಹತ್ರ? ಆಗಲ್ಲ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಅದು ಇದು ಕತೆನೇ ಬೇಡ. ಹೋದರೆ ಒಂದೇ ಸತಿ ಎಲ್ಲ ಮಾಡಿಸ್ಕೊಳ್ಳಿ. ನನ್ನ ಒಪಿನಿಯನ್ನು, ಒಂದು ಸತಿ ಇದು ಮಾಡಿಸೋದು, ನೆಕ್ಸ್ಟ್ ಸತಿ ಇದು ಮಾಡಿಸೋದು. ಇನ್ನೊಂದು, ಈ ವೆಹಿಕಲ್ಸ್ ಎಲ್ಲೂ ಆಚೆ ಕಡೆ ಮುಟ್ಟಲ್ಲ, ಗ್ಯಾರೇಜ್ಗಳಲ್ಲಿ ಆಗಿ ಎಲ್ಲೇ ಆಗಲಿ ಮುಟ್ಟಲ್ಲ ಯಾರೂ. ಏನಕ್ಕಂದರೆ ನಮಗೆ ಈ ವೆಹಿಕಲ್ಸಲ್ಲಿ ಕಂಪ್ಲೀಟ್ ಸೆನ್ಸರ್ ಇರೋದ್ರಿಂದ ಯಾರು ಕೂಡ ಮುಟ್ಟಕ್ಕೆ ಭಯ ಬೀಳ್ತಾರೆ. ಏನಾದರೂ ಮುಟ್ಟಿ ಏನೋ ಸೆನ್ಸರ್ ಏನಾದರೂ ಆದರೆ ನಮ್ಗೆ ಹಿಡ್ಕೊಳ್ತಾರಪ್ಪ, ನಾವು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ಸರ್ವಿಸ್ ಮಾಡಿಸ್ಬೇಕಿತ್ತು, ಫಸ್ಟ್ ಸರ್ವಿಸ್. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ಬಟ್ ಅದರಲ್ಲಿ ಒಂದು ಇಶ್ಯೂ ಇದೆ. ಅದಕ್ಕೆ ನೆನ್ನೆ ಕಾಲ್ ಮಾಡಿದ್ದೆ ಶೋರೂಮ್ ಅವ್ರಿಗೆ, ಒಂದು ತೊಗೊಂಬನ್ನಿ ಅಂತ ಹೇಳಿದರು ಅವರು. ಸೇಲ್ಸ್ ಡಿಪಾರ್ಟ್ಮೆಂಟ್ ಅವರು. ಇದರ ಮ್ಯಾನೇಜರು? ಎಕ್ಸ್ಕ್ಯೂಸ್ ಮೀ ಮ್ಯಾನೇಜರ್, ಇದು ನನ್ನ ವೆಹಿಕಲ್ 24 ಮಾರ್ಚ್ಗೆ ಪರ್ಚೇಸ್ ಮಾಡಿದ್ದೆ.
ಸೊ ನಂದು ಆಲ್ಮೋಸ್ಟ್ 5 ಮಂತ್ಸ್ ಕಂಪ್ಲೀಟ್ ಆಗಿದೆ. ಹಿಂದೆ ಬ್ರೇಕ್ ಪ್ಯಾಡು ಕಂಪ್ಲೀಟ್ಲಿ ಹೋಗಿದೆ, ನಾನು ಚೆಕ್ ಮಾಡಿದೆ ಹೋಗಿದೆ. ಬಟ್ ನನಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ 21ಗೆ ತೋರಿಸ್ತಾ ಇದೆ. ಬಟ್ ನನಗೆ ಇವಾಗ ಅದೊಂದು ಬ್ರೇಕ್ ಪ್ಯಾಡ್ ಹಾಕ್ಕೊಟ್ರೆ ಓಡಿಸ್ಬೋದಲ್ಲ ಅಂತ. ಕ್ಯಾಮ್ರಾಸಲ್ಲಿ ಆಫ್ ಮಾಡಿ ಅಲೋ ಇಲ್ಲ ಏನೋ ಇದು ಆಫ್ ಇದೆ, ಅದು ನಾವೆಲ್ಲ ಆಫ್ ಮಾಡಿ ಆಫ್ ಇದೆ, ಲೈಟ್ ಬರುತ್ತಲ್ಲ ಆನ್ ಇದ್ರೆ. ಸ್ವಲ್ಪ ಬ್ರೇಕಪ್ ಹೋಗ್ಬೇಕು ನಾನು ಹಂಗೆ ಚೇಂಜ್ ನೆಕ್ಸ್ಟ್ ಟೈಮ್ ಹಾಕಿನ ಮುಂದೆ ಲೈಕ್ ಮಸ್ತ್ ಬರಬೇಕು. ನಾನು ಬ್ರೇಕ್ ಮಾಡ್ಕೊಡ್ತೀನಿ. ಹಾಂ, ನೆಕ್ಸ್ಟ್ ಟೈಮ್ ಫ್ರಂಟು ಚೇಂಜ್ ಮಾಡಿಕೊಟ್ಬಿಡ್ತೀರಾ? ಎರಡು ಮಾಡಬೇಕಂದ್ರೆ ಇದೊಂದು ಸ್ಮೆಲ್ ಬರುತ್ತೆ ಅಮೌಂಟ್. ಸೊ ಒಂದು ಸಿಂಗಲ್ಗೆ 1000 ರೂಪೀಸ್ ಬರುತ್ತೆ. ಒಂದು ಸಿಂಗಲ್ಲೇ ಮಾಡಿ, ನೆಕ್ಸ್ಟ್ ಸರ್ವಿಸ್ ಬಿಡ್ತೀನಲ್ಲ. ಈ ಲಿಂಕಿಗೆ ಪೇ ಮಾಡಬೇಕಾ? ಅಲ್ಲಿ ಮಾಡಿ ನನ್ನ ಕ್ಯೂ ಆರ್ ಕೋಡೆ ಕೊಟ್ಬಿಡಿ. ಎಲ್ಲಿಂದ ತರೋದು? ಇವಾಗ ಆಲ್ಮೋಸ್ಟ್ ಚೇಂಜ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಜಾಸ್ತಿ ಅಮ್ಮಮ್ಮ ಅಂದರೆ ಒಂದು 10 ಮಿನಿಟ್ಸ್ ಟೈಮ್ ಹಿಡ್ದಿಲ್ಲ. ಸೊ ಮಾಡಿಕೊಟ್ಬಿಟ್ರು. ರೀಸನ್ ಏನು ಹೇಳಿದ್ರು ಅಂದರೆ ಕ್ಲೀನಾಗಿ ಇಟ್ಕೊಂಡಿಲ್ಲ ಅನ್ನೋದು ಒಂದು ರೀಸನ್ ಹೇಳ್ತಾ ಇದ್ದಾರೆ. ಬಟ್ ನಾನು ಇವತ್ತು ನಮ್ಮ ಡ್ಯಾಡಿಯವರು ಓಡಿಸ್ತಾರೋದ್ರಿಂದ ಒಂದು ಸೀಟ್ ಮೇಲೆ ಬಂದಿರೋ ಸೀಟ್ ಕವರೇ ಬಿಚ್ಚಿಲ್ಲ ಅವ್ರು ಇವತ್ತವರೆಗೂ. ನಾನು ಅರ್ಧಾಕ್ತೀನಿ ಅಂದ್ರೂ ಅರ್ಧಕ್ಕೆ ಕೊಡ್ತಾಯಿಲ್ಲ ನನಗೆ, ಅಷ್ಟೊಂದು ಕ್ಲೀನಾಗಿ ಇಟ್ಕೊಳ್ತಾರೆ ಅವರು. ಸೊ ಈ ರೀಸನ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಮೀನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅದ್ರ ರೀಸನಿಂದ. ಇನ್ನೊಂದು ಮೋಸ್ಟು ನಮ್ಮ ಮನೆಯಲ್ಲಿ ನಮ್ಮಪ್ಪ ಅವರು ಫ್ರಂಟ್ ಬ್ರೇಕ್ ಯೂಸ್ ಮಾಡಲ್ಲ, ರೇರ್ ಬ್ರೇಕೇ ಯೂಸ್ ಮಾಡೋದು. ಸೊ ಅದನ್ನು ಎಷ್ಟೇ ಯೂಸ್ ಮಾಡಿದ್ರೂ ಅಷ್ಟು ಬೇಗ ಹೋಗುತ್ತೆ ಅನ್ನೋದು ನನಗಂತೂ ನಂಬಿಕೆ ಇರಲಿಲ್ಲ. ಅದರಲ್ಲಿ ಏನು ಉಳ್ದೇ ಇಲ್ಲ ಬ್ರೇಕ್ ಪ್ಯಾಡಲ್ಲಿ. ಅದನ್ನು ಏನಂತಾರೆ, ಅದು ಕಾರ್ಬನ್ ಬರುತ್ತಲ್ಲ, ಕಾರ್ಬನ್ನೇ ಇಲ್ಲ ಅದರಲ್ಲಿ ಬ್ರೇಕ್ ಪ್ಯಾಡಲ್ಲಿ.
ಒಂದು ಇಷ್ಟು ಶಾಕ್ ಆದ, ಇಷ್ಟೊಂದು ನೀಟಾಗಿ ಉಜ್ಕೊಂಡು ಹೋಗಿದೆಯಾ ಇದು ಅನ್ನೋದು. ಓಡಿಸಿರೋದು 2,500 ಕಿಲೋಮೀಟ್ರಿಗೆ. ಅವರು ಏನು ಹೇಳ್ತಿದ್ದಾರೆ, ಸರ್ ನೀವು 5,000 ಕಿಲೋಮೀಟ್ರ್ ಓಡಿಸ್ಕೊಂಡು ಬಂದಾದ್ಮೇಲೆ ನನಗೆ ಸರ್ವಿಸಿಗೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಮಂತ್ಸ್ ಲೆಕ್ಕದಲ್ಲಿ ಬಿಡಬೇಕು ಅಂದ್ಕೊಂಡು ನಾನು ಮಂತು ಇಲ್ಲಾಂದರೆ ಕಿಲೋಮೀಟ್ರ್ ಮೇಲೆ ಬಿಡಬೇಕು ಅಂದ್ಕೊಂಡಿದ್ದೆ ನಾನು. ಇವ್ರೇನು ಹೇಳ್ತಾ ಇದ್ರು, ಕಿಲೋಮೀಟ್ರ್ ಮೇಲೆ ಬಿಡಿ ಅಂತ. ಇವಾಗ ಸರ್ವಿಸ್ ಮ್ಯಾನೇಜರೇ ಹೇಳಿದ್ರು, ಅವರು ಮ್ಯಾನೇಜರ್ ಅಂತಾರೆ ಅವರು. ಸೊ ಇದು ಅವರು ವಿಡಿಯೋ ರೆಕಾರ್ಡ್ ಇದ್ದರೆ ಕ್ಲೋಸ್ ಮಾಡಿ ರೆಕಾರ್ಡ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಬಟ್ ನಾವು ಗೊತ್ತಲ್ಲ, ಕ್ಯಾಮ್ರಾ ರೆಕಾರ್ಡಿಂಗ್ ಆಗುವಂಥ ಒಂದು ಲೈಟ್ ಏನಿದೆ, ಆ ಲೈಟ್ನೇ ಆಫ್ ಮಾಡಿದ್ದೀರಿ ನಾವು. ಅದು ನನ್ನ ಗೊತ್ತದು ಹೆಂಗೆ ನಮ್ಮ ಶೋರೂಮಲ್ಲಿ ಹೆಂಗೆ ಆಟ ಆಡಿಸ್ಬೇಕು, ಹೆಂಗೆ ಗುಲ್ಕನ್ ತಿನ್ನಿಸ್ಬೇಕು ಅನ್ನೋದು ನಾನು ಚೆನ್ನಾಗಿ ನೋಡಿದ್ದೀನಿ. ನಾವು ಏನಕ್ಕಂದ್ರೆ ನಾನು ಆಟೋಮೊಬೈಲ್ ಸ್ಟೂಡೆಂಟ್, ನನಗೆ ಗೊತ್ತು ಹೆಂಗೆ ಯಾವ ಥರ ಅಂದ್ಬಿಟ್ಟು. ವೆಹಿಕಲ್ಗೆ ಇವ್ರು ಏನು ಇವ್ರದ್ದು ಎಲ್ಲಿ ಸೀಕ್ರೆಟ್ಸ್ ಆಚೆ ಬರುತ್ತೆ ಅನ್ನೋದು ಇವ್ರ ಕಷ್ಟ ಇವ್ರಿಗೆ. ಆಮೇಲೆ ಯಾರಾದರೂ ನಾಳೆ ದಿವಸ ಬಂದು ಇದೇ ವಿಡಿಯೋ ರೆಫರೆನ್ಸ್ ಇಟ್ಕೊಂಡು ಆಮೇಲೆ ಯಾರಾದರೂ ಏನಾದ್ರು ಗಲಾಟೆ ಮಾಡ್ತಾರೆ ಅನ್ನೋದು ಅವ್ರ ಪ್ರಾಬ್ಲಮ್ಮು. ಇನ್ನೊಂದು, ಅವರು ಜಾಸ್ತಿ ಆ ಥರದ್ದೆಲ್ಲ ಅವ್ರ ಪಾಲಿಸಿಯಲ್ಲಿ ಇಲ್ವೇನೋ, ಮೇ ಬಿ ಇರಬಹುದೇನೋ, ನನಗೂ ಗೊತ್ತಿಲ್ಲ. ಯಾರ್ಯಾರೆಲ್ಲ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರನಪ್ಪ, ಬ್ರೇಕ್ ಪ್ಯಾಡ್ಸು ಮತ್ತು ಫ್ರಂಟ್ ಒಂದಕ್ಕೆ ಒಂದು ಸಿಂಗಲ್ ಬ್ರೇಕ್ ಪ್ಯಾಡ್ಗೆ 972 ರೂಪೀಸ್ ಚಾರ್ಜಸ್ ತೊಗೊಳ್ತಾರೆ. ಹೋಗಿ ಮಾಡಿಸ್ಕೊಳ್ಳಿ. ಯಾರ್ಯಾರೆಲ್ಲ ಫಸ್ಟ್ ಸರ್ವಿಸ್ ಬಿಡ್ಬೇಕು ಅಂದ್ಕೊಂಡಿದ್ದೀರಾ ಅವ್ರು 5,000 ಕಿಲೋಮೀಟ್ರ್ವರೆಗೂ ಓಡಿಸಿ. ಅದಕ್ಕಿಂತ ಮುಂಚೆ ಬಿಡೋಕೆ ಹೋಗ್ಬೇಡಿ. ಏನೋ